ನಮಸ್ತೆ ಫ್ರೆಂಡ್ಸ್, ಇವತ್ತು ಸಬ್ಬಕ್ಕಿ ಸೊಪ್ಪು ಬಸ್ಸಾರು ಮಾಡೋಣ ಅಂತ ಒಂದು ಕಟ್ಟಷ್ಟು ಸೊಪ್ಪು ತೊಗೊಂಡಿದ್ದೀನಿ. ಸಬ್ಬಕ್ಕಿ ಸೊಪ್ಪು ದೊಡ್ಡ ಕಟ್ಟಿದ್ದು ಕ್ಲೀನಾಗಿ ಬಿಡಿಸಿಟ್ಕೊಂಡಿದ್ದೀನಿ. ಹಾಗೆ ಹುರುಳಿಕಾಳು ಒಂದು ಅರ್ಧ ಕಪ್ಪು, ಹೆಸರು ಕಾಳು ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ, ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಸೊಪ್ಪು ತೊಳೆದಿರೋದನ್ನು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಬೇಯಕ್ಕಿಡೋಣ. ಇದಕ್ಕೀಗ ಸ್ವಲ್ಪ ನೀರು ಹಾಕಿ ಬೇಯಕ್ಕಿಡೋಣ. ಸೊಪ್ಪು ಕಾಳು ಎಲ್ಲ ಬೇಯೋಷ್ಟು ನೀರು ಹಾಕಿದ್ದೀನಿ. ಇದನ್ನೀಗ ಸ್ಟವ್ ಮೇಲೆ ಇಡ್ತೀನಿ. ಸ್ಟವ್ ಮೇಲೆ ಇಟ್ಟಿದ್ದೀನಿ. ಈಗ ಅದಕ್ಕೆ ಬೇಕಾದಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಒಂದು ಸಲ ತಿರುಗಿಸ್ಕೊಟ್ಬಿಟ್ಟು ಮುಚ್ಚೋಣ. ಕುಕ್ಕರ್ದು ಲಿಂಟ್ ಹಾಕೋಣ. ಮುಚ್ಚಿ 3 ವಿಸಿಲ್ ಬರಬೇಕು. 3 ವಿಸಿಲ್ ಬಂದ ಮೇಲೆ ಆಫ್ ಮಾಡೋಣ. ಈಗ ಬಸ್ಸಾರಿಗೆ ಮಸಾಲೆ ಬೇಕಲ್ವಾ? ಮಸಾಲೆಗೆ ಜೀರಿಗೆ ತೊಗೊಂಡಿದ್ದೀನಿ 1.5 ಟೀ ಸ್ಪೂನಷ್ಟು, ಮೆಣಸು ತೊಗೊಂಡಿದ್ದೀನಿ 1/4 ಸ್ಪೂನಷ್ಟು, ಕಾಯಿ ತೊಗೊಂಡಿದ್ದೀನಿ ಅರ್ಧ ಹೋಳನಷ್ಟು, ಕೊತ್ತಂಬರಿ ಸೊಪ್ಪು ಸ್ವಲ್ಪನೇ ತೊಗೊಂಡಿದ್ದೀನಿ, 1 ಟೊಮೊಟೊ ತೊಗೊಂಡಿದ್ದೀನಿ, 1 ಈರುಳ್ಳಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ 1 ಗಡ್ಡೆಯಷ್ಟು, ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇದಿಷ್ಟನ್ನು ಈಗ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಟೊಮೊಟೊ ಇಷ್ಟನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಕಾಳು ಮತ್ತು ಸೊಪ್ಪನ್ನು ಒಂದು ಸ್ಟ್ರೈನರ್ ಸಹಾಯದಿಂದ ಸೋಸ್ಕೊತೀನಿ, ಅಂದರೆ ನೀರು ಬಗ್ಸಿದ್ದೀನಿ. ಅದು ತಣ್ಣಗಾದ್ಮೇಲೆ ಒಗ್ಗರಣೆ ಹಾಕೋದು. ಈಗ ತಣ್ಣಗಾಗಿದೆ ಸೊಪ್ಪು, ರುಬ್ಬಕ್ಕೆ ಅಂತ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ರುಬ್ಕೊಂಬರೋಣ ಬನ್ನಿ. ಬಾಣಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪನೇ ಎಣ್ಣೆ, 1 ಸ್ಪೂನಷ್ಟು ಎಣ್ಣೆ ಸಾಕು. ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೆಂಪಗೆ ಬ್ರೌನ್ ಕಲರ್ ಬಂದರೆ ಸಾಕು. ಟೊಮೆಟೊ ಹಾಕ್ತಿದ್ದೀನಿ. ಹಾಗೆ ಜೀರಿಗೆ, ಮೆಣಸು ಹಾಕ್ಕೊಂಡಿದ್ದೀನಿ ಹುರ್ಕೊಳ್ಳೋಕ್ಕೆ. ಸ್ವಲ್ಪ ಇದು ಹಸಿ ಸ್ಮೆಲ್ ಹೋಗಿ ಒಂಚೂರು ಮೆತ್ತಗಾದರೆ ಟೊಮೊಟೊ ಸಾಕು. ಹಾಗೆ ತೆಂಗಿನಕಾಯಿ ತೊಗೊಂಡಿದ್ನಲ್ಲ, ಸಣ್ಣಗೆ ಕಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇಷ್ಟ ಆದರೆ ಸಾಕು. ಈಗ ಸ್ಟವ್ ಆಫ್ ಮಾಡ್ಕೊತೀನಿ. ಇದು ತಣ್ಣಗಾಗಬೇಕು. ಸೊಪ್ಪು ಮತ್ತು ಕಾಳು ಬೇಕಿಟ್ಟಿದ್ದೀನಲ್ಲ, ಅದು ಬೆಂದು ಸ್ವಲ್ಪ ತಣ್ಣಗಾಗಬೇಕು. ಮಿಕ್ಸಿಗೆ ಹಾಕ್ಕೋಬೇಕು. ಈಗ ಹುರಿದಿಟ್ಕೊಂಡಿರೋಂಥದ್ದೆಲ್ಲ ಪದಾರ್ಥಗಳನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಸಾಂಬಾರು ಪುಡಿ ತೊಗೊಂಡಿದ್ದಲ್ಲ, ಅದು ಹಾಕ್ಕೋತಾ ಇದ್ದೀನಿ. ಹುಣಸೆಹಣ್ಣು ಹಾಕ್ಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಈಗ ಸಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. 2 ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೋತೀನಿ. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ಕೋತಾ ಇದ್ದೀನಿ. ಅರ್ಧ ಈರುಳ್ಳಿ ಕಟ್ ಮಾಡಿದ್ನಲ್ಲ, ಆ ಅರ್ಧ ಈರುಳ್ಳಿ ಹಾಕ್ತಾ ಇದ್ದೀನಿ. ರುಬ್ಬಿಟ್ಕೊಂಡಿದ್ನಲ್ಲ, ಆ ಮಸಾಲೆ ಹಾಕ್ತಾ ಇದ್ದೀನಿ. ಹಾಗೆ ಸೊಪ್ಪು ಬೇಯಿಸಿದ ನೀರಿತ್ತಲ್ಲ, ಆ ನೀರನ್ನು ಈ ಮಸಾಲೆಗೆ ಹಾಕ್ಕೊಡ್ತೀನಿ. ಸ್ವಲ್ಪ ಉಪ್ಪು ಕಡಿಮೆ ಇದೆ. ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇಷ್ಟು ತೆಳ್ಳಗಿರಬೇಕು ಸಾಂಬಾರು.
ಬಸ್ಸಾರು ಯಾವತ್ತೂ ಇಷ್ಟು ಮಾತ್ರ ಕಾಯಬೇಕಷ್ಟೆ. ಇಷ್ಟು ಮಾತ್ರ ಕುದಿ ಬಂದು ಉಕ್ಕು ಬರುತ್ತಲ್ಲ, ಆವಾಗ ಆಫ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಾಗಿರುತ್ತೆ. ಇದು ನಮ್ಮ ಅಜ್ಜಿ ಕೊಟ್ಟಿರೋ ಟ್ರಿಕ್ಸ್, ಇದು ನನಗೆ ಚೆನ್ನಾಗಿರುತ್ತೆ. ಇಷ್ಟು ಸಾಕು, ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಈಗ ಸಬ್ಬಕ್ಕಿ ಸೊಪ್ಪು ಬಸ್ಸಾರ್ದು ಪಲ್ಯ ಮಾಡೋಕ್ಕೆ, ಸೊಪ್ಪಿನ ಪಲ್ಯ ಮಾಡೋಕ್ಕೆ 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ, ಒಣಮೆಣ್ಸಿನ್ಕಾಯಿ ಒಂದು 5ರಿಂದ 6 ತೊಗೊಂಡಿದ್ದೀನಿ. ಇಷ್ಟೇ, ಇದಕ್ಕೆ ಇನ್ನೇನು ಕೊತ್ತಂಬರಿ ಸೊಪ್ಪು ಅದೆಲ್ಲ ಏನು ಬೇಡ. ಎಣ್ಣೆಯಲ್ಲಿ ಒಂದು 2 ಸ್ಪೂನ್ ಎಣ್ಣೆಯಲ್ಲಿ ಒಗ್ಗರಣೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊಪ್ಪಿನ ಪಲ್ಯ. ಸೊಪ್ಪಿನ ಪಲ್ಯ ಮಾಡೋಕ್ಕೆ ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆ, ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ಕೊತಾ ಇದ್ದೀನಿ. ಹಾಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಇದೆಯಲ್ಲ, ಇದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಇದು ಬ್ರೌನ್ ಕಲರ್ ಆಗಿ ಸ್ವಲ್ಪ ಬೇಯಬೇಕು. ಬೇಯಲಿ. ಸೊಪ್ಪು ಬೇಯಲಿಕ್ಕೆಲ್ಲ ಉಪ್ಪು ಹಾಕಿದ್ದೀವಿ. ಈರುಳ್ಳಿಗೆ, ಈ ಮಸಾಲೆಗೆ ಮಾತ್ರ ಒಂದು ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊತೀನಿ. ಸಾಕು, ಇಷ್ಟು ಮಾತ್ರ ಬ್ರೌನ್ ಆದರೆ ಸಾಕು. ಈಗ ಸೊಪ್ಪು ಹಾಕ್ಕೊತೀನಿ. ಈಗ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಬಿಸಿ ಆಗೋ ತನಕ ತಿರುಗಿಸ್ಕೊಡ್ಬೇಕು. ಚೆನ್ನಾಗಿ ಬಿಸಿಯಾಗಿದೆ ಅಂದರೆ ಒಗ್ಗರಣೆ ಎಲ್ಲ ಚೆನ್ನಾಗಿ ಹಿಡಿದಿದೆ. ಈಗ ಇದು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಬಸ್ಸಾರಿನ ಸೊಪ್ಪಿನ ಪಲ್ಯ ರೆಡಿ. ಪಲ್ಯ ಬಿಸಿ ಬಿಸಿ ಸೊಪ್ಪಿನ ಪಲ್ಯ ರೆಡಿ. ಫ್ರೆಂಡ್ಸ್, ಬಸ್ಸಾರು ಮುದ್ದೆ ರೆಡಿ. ತುಪ್ಪ ಹಾಕ್ಕೊಂಡು ಬಸ್ಸಾರು ಮುದ್ದೆ ತಿಂತಾ ಇದ್ದರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.